ಪ್ರತಿಯೊಬ್ಬ ಆತ್ಮೀಯ EPFO ಪಿಂಚಣಿದಾರರೇ, ನಿವೃತ್ತ ನೌಕರರೇ, ಕಾರ್ಮಿಕರೇ ಹಾಗೂ KSRTC ನೌಕರರೇ, EPS 95 ಮಿನಿಮಮ್ ಪೆನ್ಷನ್ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ದೇಶದಲ್ಲಿರುವಂತಹ ಪ್ರತಿಯೊಬ್ಬ ನಿವೃತ್ತ ನೌಕರರು, ಪಿಂಚಣಿದಾರರು ನಮಗೆ ಮಿನಿಮಮ್ ಪೆನ್ಷನ್ನು ಈಗಿರುವಂಥ 1,000 ರೂಪಾಯಿಯಿಂದ 7,500 ರೂಪಾಯಿಯನ್ನು ಮಾಡಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದೆ. NSC, EPFO ಆಂದೋಲನಾ ಸಮಿತಿ ಕೂಡ ಪಿಂಚಣಿ ಹೆಚ್ಚಳದ ಬಗ್ಗೆ ಹೋರಾಟವನ್ನು ನಮ್ಮ ಪರವಾಗಿ ಮಾಡ್ತಾ ಇದೆ. ಈ ಹೋರಾಟದಿಂದ ನಮಗೆ 7,500 ರೂಪಾಯಿ ಪಿಂಚಣಿ ಸಿಗತ್ತಾ? NSCಯ ಮುಂದಿನ ಯೋಜನೆಗಳೇನು? ನಮ್ಮ ಪರವಾಗಿ ಯಾವ ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಬೆಂಬಲ ಹೇಗಿರಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ. ಸ್ನೇಹಿತರೆ, ಪ್ರಪಂಚದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆ ಹೆಸರಿಗೆ ಮಾತ್ರ, ಆದರೆ ಪಿಂಚಣಿ ಕೊಡೋದ್ರಲ್ಲಿ ಪ್ರಪಂಚದ ಅತಿ ಚಿಕ್ಕ ಸಂಸ್ಥೆ ಅಂತಲೇ ಹೇಳ್ಬೋದು. ಪ್ರತಿ ತಿಂಗಳು 1,000 ರೂಪಾಯಿ ಕನಿಷ್ಠ ಪಿಂಚಣಿ ಏನಕ್ಕಾಗತ್ತೆ ಹೇಳಿ? ಕರೆಕ್ಟಾಗಿ 2 ಬಿರಿಯಾನಿ ತಿಂದರೆ 1,000 ರೂಪಾಯಿ ಗೋವಿಂದ. ರಿಟೈರ್ಡ್ ಆದಂಥ ನೌಕರರಿಗೆ ಅವರ ಅಗತ್ಯಗಳಿಗೆ ಒಂದು ಕನಿಷ್ಠ ಪಿಂಚಣಿ ಅವಶ್ಯಕತೆ ಇದೆ. ಕನಿಷ್ಠ ಪಿಂಚಣಿ ಮಿನಿಮಮ್ 7,000 ಮಾಡಬೇಕು ಅಂತ ಹೇಳಿ ಹಲವಾರು ದಿನಗಳಿಂದ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಕಾರ್ಮಿಕ ಸಚಿವರಿಗೆ, ಹಣಕಾಸು ಸಚಿವರಿಗೆ ಮೆಮೊರಮನ್ನು ಕೊಡ್ತಾ ಇದ್ದೀವಿ. ಸಮಾವೇಶವನ್ನು ಮಾಡಿದ್ರೂ ಕೂಡ ಇದುವರೆಗೆ ಆಗಿಲ್ಲ. NSC ಶ್ರೀ ರಮಾಕಾಂತ್ ನರಗುಂದಾರ್ ಅವರು, ಕ್ಯಾಪ್ಟನ್ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ದೆಹಲಿ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಬೆಂಗಳೂರಿನಲ್ಲಿ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗ ಯಾವ ಹಂತದಲ್ಲಿದೆ ಮಿನಿಮಮ್ ಪೆನ್ಷನ್ ಯಾವಾಗ ಸಿಗತ್ತೆ ಅನ್ನೋದ್ರ ಬಗ್ಗೆ NSCಯ ಕೋಆರ್ಡಿನೇಟರ್, EPFO ಆಂದೋಲನ ಸಮಿತಿಯ ರಮಾಕಾಂತ್ ನರಗುಂದಾರ್ ಅವರು ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಗೂ ಸಾರ್ವಜನಿಕವಾಗಿ ಹೇಳ್ಕೊಂಡಿದ್ದಾರೆ. ನಮ್ಮ ಮುಂದಿನ ಹೋರಾಟ ಏನು, ನಾವು ಮಿನಿಮಮ್ ಪೆನ್ಷನನ್ನು ಯಾವ ರೀತಿ ಪಡ್ಕೊಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ. ಸ್ನೇಹಿತರೆ, ಆಪರೇಷನ್ ಸಿಂಧೂರ ಇರೋದರಿಂದ ನಮ್ಮ ಹೋರಾಟಗಳಿಗೆ ಸ್ವಲ್ಪ ತಡೆ ಬಿದ್ದಿತ್ತು. ಆದರೆ ಈಗ ನಮ್ಮ ಹೋರಾಟ ರೀಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಇದೇ ತಿಂಗಳು 27ನೇ ತಾರೀಕು NSC EPFO ಆಂದೋಲನಾ ಸಮಿತಿಯ ಎಲ್ಲ ಸದಸ್ಯರು, ಅಂದರೆ ಕೇಂದ್ರ ಸಮಿತಿಯ ಎಲ್ಲ ಸದಸ್ಯರು ಮತ್ತೊಮ್ಮೆ ದೆಹಲಿ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಮಾನ್ಯ ಪ್ರಧಾನಮಂತ್ರಿಗಳಿರ್ಬೋದು, ಮನ್ಸುಖ್ ಮಾಂಡವೀಯ ಅವ್ರನ್ನಿರ್ಬೋದು, ಮಿನಿಸ್ಟ್ರುಗಳನ್ನು, MP ಗಳನ್ನು ಎಲ್ಲರನ್ನೂ ಭೇಟಿ ಮಾಡಿ, ನಮಗೆ ನೀವು ಭರವಸೆಯನ್ನು ಕೊಟ್ಟಿದ್ರಿ ಮಿನಿಮಮ್ ಪೆನ್ಷನ್ ಕೊಡ್ತೀವಿ ಅಂತ, ಆದರೆ ಇದುವರೆಗೂ ಕೊಟ್ಟಿಲ್ಲ. ಮಿನಿಮಮ್ ಪೆನ್ಷನ್ನನ್ನು ಯಾವಾಗ ಕೊಡ್ತೀರಿ, ಎಷ್ಟು ಕೊಡ್ತೀರಿ, ಇದಕ್ಕೆ ಉತ್ತರ ಕೊಡಿ ಅಂತ ಹೇಳಿ 27, 28, 29 3 ದಿನ ದೆಹಲಿಯಲ್ಲಿ ಕೂತ್ಕೊಂಡು ಈ ಆಂದೋಲನಾ ಸಮಿತಿಯ ಮುಖಂಡರುಗಳು, ಸೆಕ್ರೆಟರಿಗಳ ಹತ್ರ, ಮಿನಿಸ್ಟ್ರುಗಳ ಹತ್ರ EPFO ಯಾರಿಂದ ಸಿಗತ್ತೆ, EPFO ಹೈಯರ್ ಪೆನ್ಷನ್ ಯಾವಾಗ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವನ್ನು ಅವರ ಜೊತೆ ಚರ್ಚೆಯನ್ನು ಮಾಡಿ ತಕ್ಷಣ EPFO ಮಿನಿಮಮ್ ಪೆನ್ಷನನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಹೋರಾಟಗಳನ್ನು ಶ್ರೀ ರಮಾಕಾಂತ್ ನರಗುಂದಾರ್ ಅವರು, ಕ್ಯಾಪ್ಟನ್ ಅಶೋಕ್ ಕುಮಾರ್ ಅವರು ಅವರ ನೇತೃತ್ವದಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಸಮಾವೇಶಗಳನ್ನು ಮಾಡೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ, ಕೆಲವೊಂದು ಸಮಾವೇಶಗಳು ಆಲ್ರೆಡಿ ಫಿಕ್ಸ್ ಆಗಿದೆ. ಈಗ ಕೇಂದ್ರ ಸರ್ಕಾರದ ಮೇಲೆ ಯಾವ ರೀತಿಯಲ್ಲಿ ಒತ್ತಡಗಳನ್ನು ತಂದು EPFO 7,500 ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಪಡ್ಕೊಬೇಕು ಅನ್ನೋದು ಒಂದು. ಅದರ ಜೊತೆಯಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಬೃಹತ್ ಮಟ್ಟದ EPFO ಸಮಾವೇಶ ಇದೆ. ಈ ಸಮಾವೇಶಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ರವರನ್ನು ಬರಮಾಡಿಕೊಂಡು ಅವರ ಮೂಲಕ ಕೂಡ ಒಂದು ಮೆಮೊರಮನ್ನು ಕೊಟ್ಟು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸದ್ಯದಲ್ಲೇ ಬಿಹಾರ ಎಲೆಕ್ಷನ್ ಇದೆ. ಬಿಹಾರದಲ್ಲಿ ಕೂಡ ಒಂದು ಸಮಾವೇಶವನ್ನು ಮಾಡಿ ಮುಖ್ಯಮಂತ್ರಿಗಳಾದ
ನಿತೀಶ್ ಕುಮಾರ್ ಅವರನ್ನ ಭೇಟಿಯಾಗಿ ನಿತೀಶ್ ಕುಮಾರ್ ಅವರ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಈಗಿರುವಂಥ ಮಿನಿಮಮ್ ಪೆನ್ಷನ್ನನ್ನು 1,000ದಿಂದ 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಿಕೊಳ್ಳೋದು ನಮ್ಮ ಗುರಿಯಾಗಿದೆ ಅಂತ ಹೇಳಿ ವಿವರವಾಗಿ ತಿಳಿಸಿದ್ದಾರೆ. ಅದರ ಜೊತೆಯಲ್ಲಿ ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿ ಕೂಡ ಒಂದು ಬೃಹತ್ ಸಮಾವೇಶ ಇದೆ. EPFO ನೌಕರರು, ಕಾರ್ಮಿಕರು, ಪಿಂಚಣಿದಾರರು ಮಿನಿಮಮ್ ಪೆನ್ಷನಿಗೋಸ್ಕರ ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟದಲ್ಲಿ ಕೂಡ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರೋದು, ಆಯಾ ಮಂತ್ರಿಗಳನ್ನು MP ಗಳನ್ನು ಭೇಟಿ ಮಾಡಿ ನಮಗೆ ನೀವು ಕೊಟ್ಟ ಭರವಸೆ ಪ್ರಕಾರ ನಮಗೆ EPFO ಮಿನಿಮಮ್ ಪೆನ್ಷನ್ 7,500 ರೂಪಾಯಿ ಕೊಡಬೇಕು, ಅದ್ರ ಜೊತೆಯಲ್ಲಿ ನೀವು ಎಷ್ಟು ಕೊಡ್ತೀರಿ ಅದಕ್ಕೆ ಉತ್ತರ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನೀವು ಭರವಸೆ ಕೊಟ್ಟಿದ್ರಿ, ಯಾವಾಗ ಕೊಡ್ತೀರಿ, ಎಷ್ಟು ಕೊಡ್ತೀರಿ ಅನ್ನೋದ್ರ ಬಗ್ಗೆ ಭರವಸೆಯನ್ನು ಕೊಡಿ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿರವರ ನೇತೃತ್ವದಲ್ಲಿ ಏನು EPFO ಮಿನಿಮಮ್ ಪೆನ್ಷನ್ ಹೈಕ್ ಮಾಡೋದ್ರ ಬಗ್ಗೆ ಒಂದು ಸಮಿತಿಯ ರಚನೆ ಆಗಿತ್ತು. ಸಮಿತಿ ತನ್ನ ವರದಿಯನ್ನು ಕೇಂದ್ರ ಕಾರ್ಮಿಕ ಇಲಾಖೆಗೆ ಕಳಿಸಿದೆ. ಕಾರ್ಮಿಕ ಇಲಾಖೆ ಹಣಕಾಸು ಇಲಾಖೆಗೆ ಕಳಿಸಿದೆ. ಈ ಕಾರ್ಮಿಕ ಇಲಾಖೆ ಹಾಗೂ ಹಣಕಾಸು ಇಲಾಖೆಯಲ್ಲಿ ಮಿನಿಮಮ್ ಪೆನ್ಷನನ್ನು ಎಷ್ಟು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಶಿಫಾರಸು ಮಾಡಿದೆಯೋ ಅದಕ್ಕೆ ತಕ್ಕಂತೆ ಕನಿಷ್ಠ ಪ್ರತಿ ತಿಂಗಳು 7,500 ರೂಪಾಯಿಗಳ ಕನಿಷ್ಠ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಏನೇ ಆಗಲಿ ಈ ವರ್ಷದ ಒಳಗಾಗಿ EPFO ಮಿನಿಮಮ್ ಪೆನ್ಷನ್ನನ್ನು 7,500 ರೂಪಾಯಿ ಪಡೆದೇ ತೀರಬೇಕು. ಇದು ನಮ್ಮ ಹಕ್ಕು. ನಿಮ್ಮೆಲ್ಲರ ಸಹಕಾರ ಇದ್ದರೆ ಅದನ್ನು ಪಡಿತೀವಿ. ನಮ್ಮ ಮಿನಿಮಮ್ ಪೆನ್ಷನ್ನು ನಮ್ಮ ಹಕ್ಕನ್ನು ಪಡಿತೀವಿ. 7,500 ರೂಪಾಯಿ ಪ್ರತಿ ತಿಂಗಳು ಮಿನಿಮಮ್ ಪೆನ್ಷನನ್ನು ಪಡೆಯೋದು ನಮ್ಮ ಮೊದಲ ಧ್ಯೇಯ. ಅದಕ್ಕೋಸ್ಕರ ಇದೇ ತಿಂಗಳ 27, 28, 29ರಂದು NSC ಆಂದೋಲನಾ ಸಮಿತಿ EPFO ಆಂದೋಲನಾ ಸಮಿತಿ ದೆಹಲಿಯಲ್ಲೇ ಕೂತ್ಕೊಂಡು ಯಾರ್ಯಾರನ್ನ ಭೇಟಿ ಮಾಡಿ ಯಾವ ರೀತಿಯಲ್ಲಿ ಒತ್ತಡವನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಬರೀ EPFO ಆಂದೋಲನಾ ಸಮಿತಿಯರು ದೆಹಲಿಗೆ ಹೋಗಿ ಅಲ್ಲೇ ಹೋರಾಟ ಮಾಡಲಿ, ನಮ್ಮದೇನು ಕೆಲಸ ಇಲ್ಲ, ಸುಮ್ಮನೆ ಬಂದಿದ್ದಕ್ಕೆಲ್ಲ ಏನಾದರೂ ಹೇಳ್ಕೊಂಡು ಕೂರೋಣ ಅನ್ನೋದು ಮನೋಭಾವನೆಯನ್ನು ಬಿಡಿ. ಒಂದು ಹೋರಾಟ ಅಂದ್ರ ಮೇಲೆ ಪ್ರತಿಯೊಬ್ಬರು ಸಹಕಾರ ಕೊಟ್ಟಾಗ, ಬೆಂಬಲ ಕೊಟ್ಟಾಗ ಮಾತ್ರ ಅದು ಸಾಧ್ಯ. ಇಲ್ಲ ಅಂದರೆ ಖಂಡಿತವಾಗಿ ಸಾಧ್ಯ ಇಲ್ಲ. ನಿಮಗೆ ಒಂದು ಉದಾಹರಣೆಗಳನ್ನು ಹೇಳ್ಬೋದು. ಒಂದು ಟೀಮ್ ಇರುತ್ತೆ, ಒಂದು ವಿರಾಟ್ ಕೊಹ್ಲಿ ಅಂತಲೇ ಇಟ್ಕೊಳ್ಳಿ. ಆತ ಒಬ್ಬನೇ ಹೋರಾಟ ಮಾಡೋಕ್ಕಾಗಲ್ಲ. ಎಲ್ಲರೂ ಸೇರ್ಕೊಂಡು ಹೋರಾಟ ಮಾಡಿದಾಗ ಮಾತ್ರ ನಮಗೆ ಸಿಗೋಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬ EPFO ನೌಕರರು, ಪಿಂಚಣಿದಾರರು ಮನೆಯಲ್ಲಿ ಕೂರ್ದೇ ತಮ್ಮ ಜಿಲ್ಲೆಗಳಲ್ಲಿರುವಂಥ MP ಗಳನ್ನು ಭೇಟಿ ಮಾಡಿ ಸರ್ಕಾರದ ಮೇಲೆ ಒತ್ತಡ ತನ್ನಿ ಅಂತ ಹೇಳಿ ಮನವಿಯನ್ನು ಕೊಡಿ ಅಂತ ಹೇಳ್ತಾ EPFO ಲೇಟೆಸ್ಟ್ ಅಪ್ಡೇಟನ್ನು ಇದುವರೆಗೆ ತಂದಿದ್ದೀನಿ. ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.